ನಿಮ್ಮ ಫೋನ್ಪೇ ವ್ಯಾಲೆಟ್ನಲ್ಲಿ ಮನಿ ಇದೆಯಾ? ಒಂದು ವರ್ಷ ನೀವು ಯೂಸ್ ಮಾಡದೇ ಇದ್ದರೆ ₹100 ಚಾರ್ಜ್ ಬೀಳ್ಬೋದು. ಹೌದು, ಫೋನ್ಪೇ ಜೂನ್ 2026ಇಂದ ಹೊಸ ರೂಲ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ನಿಮ್ಮ ಫೋನ್ಪೇ ವ್ಯಾಲೆಟ್ನಲ್ಲಿ 365 ಡೇಸಿಂದ ಯಾವುದೇ ಟ್ರಾನ್ಸಾಕ್ಷನ್ ಆಗಿಲ್ಲ ಅಂತಂದರೆ ಅದನ್ನು ಇನ್ಆಕ್ಟಿವ್ ವ್ಯಾಲೆಟ್ ಅಂತ ಮಾರ್ಕ್ ಮಾಡುತ್ತೆ. ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದರೆ, ಫೋನ್ಪೇ ವ್ಯಾಲೆಟ್ ಬ್ಯಾಲೆನ್ಸ್ ಯೂಸ್ ಮಾಡಿದ ಟ್ರಾನ್ಸಾಕ್ಷನ್ ಮಾತ್ರ ಆಕ್ಟಿವಿಟಿ ಅಂತ ಕನ್ಸಿಡರ್ ಆಗುತ್ತೆ. ಈ ಕೆಲಸಗಳು ಆಕ್ಟಿವಿಟಿಯಾಗಿ ಕೌಂಟ್ ಆಗಲ್ಲ. ಫೋನ್ಪೇ ಓಪನ್ ಮಾಡೋದು, ಬ್ಯಾಂಕ್ ಅಕೌಂಟಿಂದ UPI ಪೇಮೆಂಟ್ ಮಾಡೋದು, ವ್ಯಾಲೆಟ್ ಯೂಸ್ ಮಾಡದೆ ಮೊಬೈಲ್ ರೀಚಾರ್ಜ್ ಅಥವಾ ಬಿಲ್ ಪೇಮೆಂಟ್ ಮಾಡೋದು, ವ್ಯಾಲೆಟ್ KYC ಕಂಪ್ಲೀಟ್ ಮಾಡೋದು. ಸೊ ಫೋನ್ಪೇ ಏನು ಹೇಳ್ತಿದೆ ಅಂತಂದರೆ, ವ್ಯಾಲೆಟ್ ಇನ್ಆಕ್ಟಿವ್ ಆಗಿದ್ದರೂ ಅದ್ರ ಮೈಂಟೆನೆನ್ಸ್, ಸೆಕ್ಯೂರಿಟಿ, ಮಾನಿಟರಿಂಗ್ ಮತ್ತು ಕಂಪ್ಲೈನ್ಸ್ ಚೆಕ್ ಕಂಟಿನ್ಯೂ ಆಗಿರುತ್ತೆ. ಅದಕ್ಕಾಗಿ ಫೋನ್ಪೇ ಕ್ವಾರ್ಟರ್ಲಿ ₹100 ಪ್ಲಸ್ GST ಮೇಂಟೆನೆನ್ಸ್ ಫೀಸ್ನ ಚಾರ್ಜ್ ಮಾಡುತ್ತೆ. ಆದರೆ ಟೆನ್ಷನ್ ಬೇಡ, ಮನಿ ಡಿಡಕ್ಟ್ ಮಾಡೋಕ್ಕೂ ಮುಂಚೆ ಫೋನ್ಪೇ 15 ಡೇಸ್ ನೋಟಿಸ್ ಪೀರಿಯಡ್ ಕೊಡುತ್ತೆ ಮತ್ತು ಮಲ್ಟಿಪಲ್ ನೋಟಿಫಿಕೇಶನ್ಸ್ನೂ ಕಳಿಸುತ್ತೆ. ಆ 15 ಡೇಸ್ ಒಳಗಡೆ ವ್ಯಾಲೆಟ್ ಬ್ಯಾಲೆನ್ಸ್ ಯೂಸ್ ಮಾಡಿ ಒಂದು ಸ್ಮಾಲ್ ಟ್ರಾನ್ಸಾಕ್ಷನ್ ಮಾಡಿದ್ರೆ ಸಾಕು, ನಿಮ್ಮ ವ್ಯಾಲೆಟ್ ಮತ್ತೆ ಆಕ್ಟಿವ್ ಆಗುತ್ತೆ. ಸೊ ನಿಮ್ಮ ಫೋನ್ಪೇ ವ್ಯಾಲೆಟ್ನಲ್ಲಿ ಬ್ಯಾಲೆನ್ಸ್ ಇದೆಯಾ ಅಂತ ಈಗಲೇ ಚೆಕ್ ಮಾಡಿ. ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಶೇರ್ ಮಾಡಿ. ಇನ್ನಷ್ಟು ಟೆಕ್ ಅಪ್ಡೇಟ್ಸ್ಗಾಗಿ ಐಟೆಕ್ ಹುಡುಗನ ಫಾಲೋ ಮಾಡ್ಕೊಳ್ಳಿ.